ವೆಲ್ಕಮ್ ಬ್ಯಾಕ್. ಇಂಧನ ಸಚಿವರ ಜಿಲ್ಲೆ ಚಿಕ್ಕಮಗಳೂರಲ್ಲಿ ರೈತರಿಗೆ ಶಾಕ್ ಎದುರಾಗಿದೆ. ಕರೆಂಟ್ ಶಾಕ್ ಕೊಟ್ಟಿರುವಂತದ್ದು ಬಿಲ್ನ ವಿಚಾರವಾಗಿ 3,20,000 ಬಿಲ್ ಕಟ್ಟಲಾಗದೆ ಅನ್ನದಾತ ಪರದಾಡ್ತಾ ಇದ್ದಾನೆ. ಬಿಲ್ ಪಾವತಿ ಮಾಡಿ, ಇಲ್ಲಾಂದ್ರೆ ಪವರ್ ಕಟ್ ಮಾಡ್ತೀವಿ ಅಂತೇಳಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರಂತೆ. 160 ತಿಂಗಳ ಬಿಲ್ ಒಂದೇ ಬಾರಿ ಕೊಟ್ಟಂತ ವಿದ್ಯುತ್ ಕಂಪನಿ ಬಡ್ಡಿಯನ್ನ ಸೇರಿಸಿ ಬಿಲ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ ಅನ್ನದಾತ ಅಳ್ಳನ್ನ ವ್ಯಕ್ತಪಡಿಸಿದ್ದಾರೆ. 10 HP ಉಚಿತ ವಿದ್ಯುತ್ ಅಂತ ಹೇಳಿದಂತ ಹಿಂದಿನ ಸರ್ಕಾರ ಬಿಕರಣೆ ಗ್ರಾಮದ ರೈತ ಉಮೇಶ್ಗೆ ಬಂದಿರುವಂತಹ ಬಿಲ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ನಾವಾಗ ಮೋಟರ್ ತಗೊಂಡಿವಿ. ಮೋಟರ್ ತಗೊಂಡ್ರು ಇವರೀಗ ಹಿಂಸೆ ಮಾಡಿ ಇದು ಮಾಡ್ತಿದ್ದಾರೆ. ಆಮೇಲೆ ಜನ ಎಲ್ಲ ನಮಗಂತಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಈ ತರ ಮೋಸ ಆಗ್ತಿದೆ. ಅದನ್ನ ನಮಗೇನಾದ್ರೂ ಬಗ್ಗೆ ನಮಗೇನಾದ್ರು ಒಂದು ಕ್ರಮ ಜರುಗಿಸಬೇಕು. ನಾವು ಇದು ಹಿಂದೆ ಸರ್ಕಾರ ಬಡ್ಡಿ ಇದು 10 ಮೋಟರ್ ಎಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಆ ಮನ್ನಾನೂ ಮಾಡಿಲ್ಲ. ಜನಗಳಿಗೆ ಈ ಹಿಂಸೆ ಲೈನ್ ವಿರುದ್ಧದಿಂದ ಲೈನ್ ಮ್ಯಾನ್ಗಳು ನಮ್ಗೆ ಬಂದು ಕಿರಿಕ್ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈ ಹಿಂದಿನ ಸರ್ಕಾರ 10 HP ವರೆಗೂ ಕೂಡ ರೈತರಿಗೆ ಉಚಿತ ಅಂತ ಇತ್ತು. ಆದ್ರೆ ಈಗ ಏಕಾಏಕಿ ಇಷ್ಟು ತಿಂಗಳ ಬಿಲ್ಲು 3,20,000 ಏನ್ ಹೇಳ್ತಾರೆ ಅಧಿಕಾರಿಗಳು? ನಾಗೇಂದ್ರ ಬಾಬು, ಇದು ಬಿಕ್ಕರಣೆ ಗ್ರಾಮದ ರಮೇಶ್ ಅನ್ನೋರಿಗೆ ಬಂದಿರುವಂತ ಬಿಲ್ಲು ಅಂದ್ರೆ 3,20,000. ಇದು ಒಂದು ಬಿಲ್ ಅಲ್ಲದೆ ಸಾಕಷ್ಟು ರೈತರಿಗೆ ಅಂದ್ರೆ ಮಲೆನಾಡಿನ ಕೃಷಿಕರಿಗೆ ಏನು 10 HP ಮೋಟರ್ ಅನ್ನ ಬಳಸ್ತಾ ಇರುವಂತವರಿಗೆ ಈಗ ಕಳೆದ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲೇ ಬಿಲ್ ಅನ್ನು ಕೂಡ ಈಗ ಮೆಸ್ಕಾಂ ಇಂದ ನೀಡಲಾಗ್ತಿದೆ. ಅದು ಲಕ್ಷಗಟ್ಟಲೆ. ಅಂದ್ರೆ ಒಂದು ಬಂಗಾರಪ್ಪ ಅವರು ಏನು ಮುಖ್ಯಮಂತ್ರಿ ಆಗ್ತಾರೆ, ಅದಾದ ನಂತರ ಏನೋ 5 HP ಏನೋ ಉಚಿತ ವಿದ್ಯುತ್ ಇತ್ತು. ಹಾಗಾಗಿ ಅಲ್ಲಿಂದಲೂ ಕೂಡ ರೈತರು ಏನು ಪಂಪ್ ಸೆಟ್ ಅನ್ನ ಉಚಿತ ಅಂತಾನೆ ತಿಳ್ಕೊಂಡಿದ್ರು. ಆದ್ರೆ ಕಳೆದ ಬಿಜೆಪಿ ಸರ್ಕಾರ ಏನ್ ಬರುತ್ತೆ ಆ ಸಂದರ್ಭದಲ್ಲಿ 10 HP ಕೂಡ ಒಂದು ಉಚಿತ ಅನ್ನುವಂತ ಮಾತನ್ನು ಕೂಡ ಹೇಳಿತ್ತು. ಹಾಗಾಗಿ ಯಾರೂ ಕೂಡ ಮಲೆನಾಡಲ್ಲಿ ಬಹುತೇಕ ಎಲ್ಲರೂ ಬಳಸ್ತಿರುವಂತದ್ದು 10 HP ಮೋಟರ್ ಮಾತ್ರ. ಹಾಗಾಗಿ ಯಾರೂ ಕೂಡ ಬಿಲ್ ಅನ್ನ ಕಟ್ಟಿರಲಿಲ್ಲ. ಸುಮಾರು ಒಂದು 5 ವರ್ಷ ಅಂದ್ರೆ ಒಂದು 60 ತಿಂಗಳಾಗುತ್ತೆ. ಆದ್ರೆ ಹಿಂದಿನ ಕೆಲವೊಂದು ಬಿಲ್ ಅನ್ನು ಕೂಡ ಬಾಕಿ ಉಳಿಸ್ಕೊಂಡಿದ್ರು. ಈಗ ಏನು ಸರ್ಕಾರ, ಈ ಹೊಸ ಸರ್ಕಾರ ಬಂದು 2 ವರ್ಷದ ನಂತರ ಈಗ ಬಿಲ್ ಬಂದಿರುವಂತಹ ಬಿಲ್ಲಿನ ಪ್ರತಿಯೊಬ್ಬರಿಗೂ ಕೂಡ ಲಕ್ಷವನ್ನ ದಾಟಿದೆ. ಅಂದ್ರೆ ಈಗಾಗಲೇ ಏನು ರಮೇಶ್ ಅವರ ಬಿಲ್ ಒಂದು ಸಿಕ್ಕಿದೆ, ಅದು 3,20,000. ಬೇರೆ ಬೇರೆ ರೈತರಿಗೂ ಕೂಡ ಬಂದಿರುವಂತದ್ದು ಇದೇ ರೀತಿ ಅಂದ್ರೆ ಬಡ್ಡಿ ಸಮೇತ ಬಂದಿರುವಂತದ್ದು. ಈಗ ಅಲ್ಲಿನ ರೈತರು ಹೇಳ್ತಿದ್ರೆ, ನಾವು ಕಡೆ ಪಕ್ಷ ಬಿಲ್ ಅನ್ನ ಕಟ್ತೀವಿ, ಆದ್ರೆ ಬಡ್ಡಿಯನ್ನಾದ್ರೂ ಬಿಡಿ ಅನ್ನುವಂತ ಬೇಡಿಕೆಯನ್ನು ಈಗ ಸದ್ಯಕ್ಕೆ ಮುಂದಿಟ್ಟಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ಇಂಧನ ಸಚಿವರ ಜಿಲ್ಲೆ ಚಿಕ್ಕಮಗಳೂರಲ್ಲಿ ರೈತರಿಗೆ ಶಾಕ್ ಎದುರಾಗಿದೆ. ಕರೆಂಟ್ ಶಾಕ್ ಕೊಟ್ಟಿರುವಂತದ್ದು ಬಿಲ್ನ ವಿಚಾರವಾಗಿ 3,20,000 ಬಿಲ್ ಕಟ್ಟಲಾಗದೆ ಅನ್ನದಾತ ಪರದಾಡ್ತಾ ಇದ್ದಾನೆ. ಬಿಲ್ ಪಾವತಿ ಮಾಡಿ, ಇಲ್ಲಾಂದ್ರೆ ಪವರ್ ಕಟ್ ಮಾಡ್ತೀವಿ ಅಂತೇಳಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರಂತೆ. 160 ತಿಂಗಳ ಬಿಲ್ ಒಂದೇ ಬಾರಿ ಕೊಟ್ಟಂತ ವಿದ್ಯುತ್ ಕಂಪನಿ ಬಡ್ಡಿಯನ್ನ ಸೇರಿಸಿ ಬಿಲ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ ಅನ್ನದಾತ ಅಳ್ಳನ್ನ ವ್ಯಕ್ತಪಡಿಸಿದ್ದಾರೆ. 10 HP ಉಚಿತ ವಿದ್ಯುತ್ ಅಂತ ಹೇಳಿದಂತ ಹಿಂದಿನ ಸರ್ಕಾರ ಬಿಕರಣೆ ಗ್ರಾಮದ ರೈತ ಉಮೇಶ್ಗೆ ಬಂದಿರುವಂತಹ ಬಿಲ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ನಾವಾಗ ಮೋಟರ್ ತಗೊಂಡಿವಿ. ಮೋಟರ್ ತಗೊಂಡ್ರು ಇವರೀಗ ಹಿಂಸೆ ಮಾಡಿ ಇದು ಮಾಡ್ತಿದ್ದಾರೆ. ಆಮೇಲೆ ಜನ ಎಲ್ಲ ನಮಗಂತಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಈ ತರ ಮೋಸ ಆಗ್ತಿದೆ. ಅದನ್ನ ನಮಗೇನಾದ್ರೂ ಬಗ್ಗೆ ನಮಗೇನಾದ್ರು ಒಂದು ಕ್ರಮ ಜರುಗಿಸಬೇಕು. ನಾವು ಇದು ಹಿಂದೆ ಸರ್ಕಾರ ಬಡ್ಡಿ ಇದು 10 ಮೋಟರ್ ಎಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಆ ಮನ್ನಾನೂ ಮಾಡಿಲ್ಲ. ಜನಗಳಿಗೆ ಈ ಹಿಂಸೆ ಲೈನ್ ವಿರುದ್ಧದಿಂದ ಲೈನ್ ಮ್ಯಾನ್ಗಳು ನಮ್ಗೆ ಬಂದು ಕಿರಿಕ್ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈ ಹಿಂದಿನ ಸರ್ಕಾರ 10 HP ವರೆಗೂ ಕೂಡ ರೈತರಿಗೆ ಉಚಿತ ಅಂತ ಇತ್ತು. ಆದ್ರೆ ಈಗ ಏಕಾಏಕಿ ಇಷ್ಟು ತಿಂಗಳ ಬಿಲ್ಲು 3,20,000 ಏನ್ ಹೇಳ್ತಾರೆ ಅಧಿಕಾರಿಗಳು? ನಾಗೇಂದ್ರ ಬಾಬು, ಇದು ಬಿಕ್ಕರಣೆ ಗ್ರಾಮದ ರಮೇಶ್ ಅನ್ನೋರಿಗೆ ಬಂದಿರುವಂತ ಬಿಲ್ಲು ಅಂದ್ರೆ 3,20,000. ಇದು ಒಂದು ಬಿಲ್ ಅಲ್ಲದೆ ಸಾಕಷ್ಟು ರೈತರಿಗೆ ಅಂದ್ರೆ ಮಲೆನಾಡಿನ ಕೃಷಿಕರಿಗೆ ಏನು 10 HP ಮೋಟರ್ ಅನ್ನ ಬಳಸ್ತಾ ಇರುವಂತವರಿಗೆ ಈಗ ಕಳೆದ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲೇ ಬಿಲ್ ಅನ್ನು ಕೂಡ ಈಗ ಮೆಸ್ಕಾಂ ಇಂದ ನೀಡಲಾಗ್ತಿದೆ. ಅದು ಲಕ್ಷಗಟ್ಟಲೆ. ಅಂದ್ರೆ ಒಂದು ಬಂಗಾರಪ್ಪ ಅವರು ಏನು ಮುಖ್ಯಮಂತ್ರಿ ಆಗ್ತಾರೆ, ಅದಾದ ನಂತರ ಏನೋ 5 HP ಏನೋ ಉಚಿತ ವಿದ್ಯುತ್ ಇತ್ತು. ಹಾಗಾಗಿ ಅಲ್ಲಿಂದಲೂ ಕೂಡ ರೈತರು
ಏನು ಪಂಪ್ ಸೆಟ್ ಅನ್ನ ಉಚಿತ ಅಂತಾನೆ ತಿಳ್ಕೊಂಡಿದ್ರು. ಆದ್ರೆ ಕಳೆದ ಬಿಜೆಪಿ ಸರ್ಕಾರ ಏನ್ ಬರುತ್ತೆ ಆ ಸಂದರ್ಭದಲ್ಲಿ 10 HP ಕೂಡ ಒಂದು ಉಚಿತ ಅನ್ನುವಂತ ಮಾತನ್ನು ಕೂಡ ಹೇಳಿತ್ತು. ಹಾಗಾಗಿ ಯಾರೂ ಕೂಡ ಮಲೆನಾಡಲ್ಲಿ ಬಹುತೇಕ ಎಲ್ಲರೂ ಬಳಸ್ತಿರುವಂತದ್ದು 10 HP ಮೋಟರ್ ಮಾತ್ರ. ಹಾಗಾಗಿ ಯಾರೂ ಕೂಡ ಬಿಲ್ ಅನ್ನ ಕಟ್ಟಿರಲಿಲ್ಲ. ಸುಮಾರು ಒಂದು 5 ವರ್ಷ ಅಂದ್ರೆ ಒಂದು 60 ತಿಂಗಳಾಗುತ್ತೆ. ಆದ್ರೆ ಹಿಂದಿನ ಕೆಲವೊಂದು ಬಿಲ್ ಅನ್ನು ಕೂಡ ಬಾಕಿ ಉಳಿಸ್ಕೊಂಡಿದ್ರು. ಈಗ ಏನು ಸರ್ಕಾರ, ಈ ಹೊಸ ಸರ್ಕಾರ ಬಂದು 2 ವರ್ಷದ ನಂತರ ಈಗ ಬಿಲ್ ಬಂದಿರುವಂತ ಬಿಲ್ಲಿನ ಪ್ರತಿಯೊಬ್ಬರಿಗೂ ಕೂಡ ಲಕ್ಷವನ್ನ ದಾಟಿದೆ. ಅಂದ್ರೆ ಈಗಾಗಲೇ ಏನು ರಮೇಶ್ ಅವರ ಬಿಲ್ ಒಂದು ಸಿಕ್ಕಿದೆ, ಅದು 3,20,000. ಬೇರೆ ಬೇರೆ ರೈತರಿಗೂ ಕೂಡ ಬಂದಿರುವಂತದ್ದು ಇದೇ ರೀತಿ, ಅಂದ್ರೆ ಬಡ್ಡಿ ಸಮೇತ ಬಂದಿರುವಂತದ್ದು. ಈಗ ಅಲ್ಲಿನ ರೈತರು ಹೇಳ್ತಿದ್ರೆ ನಾವು ಕಡೆ ಪಕ್ಷ ಬಿಲ್ ಅನ್ನ ಕಟ್ತೀವಿ, ಆದ್ರೆ ಬಡ್ಡಿಯನ್ನಾದ್ರೂ ಬಿಡಿ ಅನ್ನುವಂತ ಬೇಡಿಕೆಯನ್ನು ಈಗ ಸದ್ಯಕ್ಕೆ ಮುಂದಿಟ್ಟಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ಇಂಧನ ಸಚಿವರ ಜಿಲ್ಲೆ ಚಿಕ್ಕಮಗಳೂರಲ್ಲಿ ರೈತರಿಗೆ ಶಾಕ್ ಎದುರಾಗಿದೆ. ಕರೆಂಟ್ ಶಾಕ್ ಕೊಟ್ಟಿರುವಂತದ್ದು ಅದು ಬಿಲ್ನ ವಿಚಾರವಾಗಿ. 3,20,000 ಬಿಲ್ ಕಟ್ಟಲಾಗದೆ ಅನ್ನದಾತ ಪರದಾಡ್ತಾ ಇದ್ದಾನೆ. ಬಿಲ್ ಪಾವತಿ ಮಾಡಿ, ಇಲ್ಲಾಂದ್ರೆ ಪವರ್ ಕಟ್ ಮಾಡ್ತೀವಿ ಅಂತೇಳಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರಂತೆ. 160 ತಿಂಗಳ ಬಿಲ್ ಒಂದೇ ಬಾರಿ ಕೊಟ್ಟಂತ ವಿದ್ಯುತ್ ಕಂಪನಿ ಬಡ್ಡಿಯನ್ನ ಸೇರಿಸಿ ಬಿಲ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ ಅನ್ನದಾತ ಅಳ್ಳನ್ನ ವ್ಯಕ್ತಪಡಿಸಿದ್ದಾರೆ. 10 HP ಉಚಿತ ವಿದ್ಯುತ್ ಅಂತ ಹೇಳಿದಂತ ಇಂದಿನ ಸರ್ಕಾರ ಬಿಕ್ಕರಣೆ ಗ್ರಾಮದ ರೈತ ಉಮೇಶ್ಗೆ ಬಂದಿರುವಂತಹ ಬಿಲ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ನಾವು ಈಗ ಮೋಟರ್ ತಗೊಂಡಿವಿ. ಮೋಟರ್ ತಗೊಂಡ್ರು ಇವರೀಗ ಹಿಂಸೆ ಮಾಡಿ ಇದು ಮಾಡ್ತಿದ್ದಾರೆ. ಆಮೇಲೆ ಜನ ಎಲ್ಲ ನಮಗೊಂತಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಈ ತರ ಮೋಸ ಆಗ್ತಿದೆ. ಅದನ್ನ ನಮಗೇನಾದ್ರೂ ಬಗ್ಗೆ ನಮಗೇನಾದ್ರು ಒಂದು ಕ್ರಮ ಜರುಗಿಸಬೇಕು. ನಾವು ಇದು ಹಿಂದೆ ಸರ್ಕಾರ ಬಡ್ಡಿ ಇದು 10 ಮೋಟರ್ ಎಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಆ ಮನ್ನಾನೂ ಮಾಡಿಲ್ಲ. ಜನಗಳಿಗೆ ಹಿಂಸೆ, ಲೈನ್ ಉದ್ದೇಶದಿಂದ ಲೈನ್ ಮ್ಯಾನ್ಗಳು ನಮ್ಗೆ ಬಂದು ಕಿರಿಕ್ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈ ಹಿಂದಿನ ಸರ್ಕಾರ 10 HP ವರೆಗೂ ಕೂಡ ರೈತರಿಗೆ ಉಚಿತ ಅಂತ ಇತ್ತು. ಆದ್ರೆ ಈಗ ಏಕಾಏಕಿ ಇಷ್ಟು ತಿಂಗಳ ಬಿಲ್ಲು 3,20,000. ಏನ್ ಹೇಳ್ತಾರೆ ಅಧಿಕಾರಿಗಳು? ನಾಗೇಂದ್ರ ಬಾಬು, ಇದು ಬಿಕ್ಕರಣೆ ಗ್ರಾಮದ ರಮೇಶ್ ಅನ್ನೋರಿಗೆ ಬಂದಿರುವಂತ ಬಿಲ್ ಅಂದ್ರೆ 3,20,000. ಇದು ಒಂದು ಬಿಲ್ ಅಲ್ಲದೆ ಸಾಕಷ್ಟು ರೈತರಿಗೆ, ಅಂದ್ರೆ ಮಲೆನಾಡಿನ ಕೃಷಿಕರಿಗೆ ಏನು 10 HP ಮೋಟರ್ ಅನ್ನ ಬಳಸ್ತಿರುವಂತವರಿಗೆ ಈಗ ಕಳೆದ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲೇ ಬಿಲ್ ಅನ್ನು ಕೂಡ ಈಗ ಮೆಸ್ಕಾಂ ಇಂದ ನೀಡಲಾಗ್ತಿದೆ. ಅದು ಲಕ್ಷಗಟ್ಟಲೆ. ಅಂದ್ರೆ ಒಂದು ಬಂಗಾರಪ್ಪ ಅವರು ಏನು ಮುಖ್ಯಮಂತ್ರಿ ಆಗ್ತಾರೆ, ಅದಾದ ನಂತರ ಏನು 5 HP ಏನು ಉಚಿತ ವಿದ್ಯುತ್ ಇತ್ತು. ಹಾಗಾಗಿ ಅಲ್ಲಿಂದಲೂ ಕೂಡ ರೈತರು ಏನು ಪಂಪ್ ಸೆಟ್ ಅನ್ನ ಉಚಿತ ಅಂತಾನೆ ತಿಳ್ಕೊಂಡಿದ್ರು. ಆದ್ರೆ ಕಳೆದ ಬಿಜೆಪಿ ಸರ್ಕಾರ ಏನ್ ಬರುತ್ತೆ ಆ ಸಂದರ್ಭದಲ್ಲಿ 10 HP ಕೂಡ ಒಂದು ಉಚಿತ ಅನ್ನುವಂತ ಮಾತನ್ನು ಕೂಡ ಹೇಳಿತ್ತು. ಹಾಗಾಗಿ ಯಾರೂ ಕೂಡ ಮಲೆನಾಡಲ್ಲಿ ಬಹುತೇಕ ಎಲ್ಲರೂ ಬಳಸ್ತಿರುವಂತದ್ದು 10 HP ಮೋಟರ್ ಮಾತ್ರ. ಹಾಗಾಗಿ ಯಾರೂ ಕೂಡ ಬಿಲ್ ಅನ್ನ ಕಟ್ಟಿರಲಿಲ್ಲ. ಸುಮಾರು ಒಂದು 5 ವರ್ಷ ಅಂದ್ರೆ ಒಂದು 60 ತಿಂಗಳಾಗುತ್ತೆ. ಆದ್ರೆ ಹಿಂದಿನ ಕೆಲವೊಂದು ಬಿಲ್ ಅನ್ನು ಕೂಡ ಬಾಕಿ ಉಳಿಸ್ಕೊಂಡಿದ್ರು. ಈಗ ಏನು ಸರ್ಕಾರ, ಈ ಹೊಸ ಸರ್ಕಾರ ಬಂದು 2 ವರ್ಷದ ನಂತರ ಈಗ ಬಿಲ್ ಬಂದಿರುವಂತ ಬಿಲ್ಲಿನ ಪ್ರತಿಯೊಬ್ಬರಿಗೂ ಕೂಡ ಲಕ್ಷವನ್ನ ದಾಟಿದೆ. ಅಂದ್ರೆ ಈಗಾಗಲೇ ಏನು ರಮೇಶ್ ಅವರ ಬಿಲ್ ಒಂದು ಸಿಕ್ಕಿದೆ, ಅದು 3,20,000. ಬೇರೆ ಬೇರೆ ರೈತರಿಗೂ ಕೂಡ ಬಂದಿರುವಂತದ್ದು ಇದೇ ರೀತಿ, ಅಂದ್ರೆ ಬಡ್ಡಿ ಸಮೇತ ಬಂದಿರುವಂತದ್ದು. ಈಗ ಅಲ್ಲಿನ ರೈತರು ಹೇಳ್ತಿದ್ರೆ ನಾವು ಕಡೆ ಪಕ್ಷ ಬಿಲ್ ಅನ್ನ ಕಟ್ತೀವಿ, ಆದ್ರೆ ಬಡ್ಡಿಯನ್ನಾದ್ರೂ ಬಿಡಿ ಅನ್ನುವಂತ ಬೇಡಿಕೆಯನ್ನು ಈಗ ಸದ್ಯಕ್ಕೆ ಮುಂದಿಟ್ಟಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು.